ಪರಿಚಾರಕರೇ, ಮಂದಿರದಲ್ಲಿ ನಮ್ಮ ಪ್ರೇಮನಾದ ಮಂತ್ರೇಶ್ವರರು ಪ್ರಮಾಣಿಸುತ್ತಾರೆ. ನೀವು ನಿಮಗೆ ಕಟ್ಟಿಕೊಂಡ ಕಾರಣವೇನೆಂದರೆ, ನೀವು ನಮ್ಮ ಮಂದಿರಕ್ಕೆ ಹೋಗಿ 12,000 ದಂಡಿಗೆ ಕರೆದುಕೊಂಡು ಹಾಗೂ ಬಿಲ್ಲು ಬಾಣ ಎಲ್ಲ ತೆಗೆದುಕೊಂಡು ಹಾಗೂ ಮದ್ದು ಗುಂಡು ಎಲ್ಲ ತೆಗೆದುಕೊಂಡು ಈ ಹಿಂದಿರುಗಿ ಈ ಮದ್ದು ಗುಂಡು ಎಲ್ಲ ತೆಗೆದುಕೊಂಡು ಬಲವಂತರಾಗಿ ಏನಾದ್ರೆ ನಿಮ್ಮ ಸರಿಯಾಗಿ ಹೋಗಿ ತೆಗೆದುಕೊಂಡು ಯಾವ ಮಂತ್ರಿ ಹೋಗಿ ಬರುವಂತಾರೆ. ಗುರುಬೋಧವನ್ನು ಹಿಡಿದನು. ನಮ್ಮ ಗುರುನಾಥ ಕಾಶ್ಮೀರಿ ಮಾವನಿಗೆ ಎಡಿಯನ್ನು ಕೊಟ್ಟು ಕಳಿಸಿದ್ದು ಗುರುಬೋಧವನ್ನು ಹಿಡಿದಿರುವನು. ಈಗ ನಮ್ಮ ಸಸ್ಯನಾದ ಸೇನಾಪತಿ ಕೈಯಲ್ಲಿ ಎಡಿಯನ್ನು ಕೊಟ್ಟು ಕಳಿಸುವನು. ಓಹೋ, ಯಾರಿಲ್ಲಿ? ಏನು ಪರಿಚಾರಕನೇ? ಮಂದಿರದಲ್ಲಿ ನಮ್ಮ ಪ್ರೇಮ ನಮ್ಮ ಸಸ್ಯನಾದ ಸೇನಾಪತಿ ಇರೋಳು ಅವರಿಗೆ ಬರಮಾಡ್ತಂತಾರೆ. ಪಾದಕ್ಕೆ ವಂದಿಸಿದರು. ದಯವಾಗಲಿ ಮೇಲೆ ಕೇಳುವಂತ ಇಷ್ಟು ಆಸಲಿಂದ ಪ್ರಚಾರಕರನ್ನು ಕೊಟ್ಟು ಕಳಿಸಿದ ಕಾರಣ ಏನಿರೋದು ಅದು ಎಲ್ಲ ಮುಂದೆ ಚೆನ್ನಾಗಿ ತಿಳಿಸುವಂತವರಾಗಲಿ. ಸಸ್ಯಮ್ಮ, ನಿಮಗೆ ಕಟ್ಟಿಕೊಂಡ ವರ್ತಮಾನ ಹೇಳುವ ಸ್ವಲ್ಪ ಲಕ್ಷ ಕೇಳುವಂತಾರೆ. ಏನಿರೋದು ಚೆನ್ನಾಗಿ ತಿಳಿಸುವಂತವರಾಗಲಿ. ಸಸ್ಯಮ್ಮ, ನಿಮಗೆ ಕರೆಸಿಕೊಂಡ ಕಾರಣವೇನೆಂದರೆ, ನಾನು ನಿತ್ಯ ಒಂದು ಕಾಲದಲ್ಲಿ ನಮ್ಮ ಗುರುನಾಥ ಕಾಶ್ಮೀರಿ ಭವನಲ್ಲಿ ಗುರುಬೋಧವನ್ನು ಹಿಡಿದಿರುವನು. ಅದು ಎದುರು ಸಲುವಾಗಿ ಎಂದರೆ, ನಾನು ಅವರು ಮಠಕ್ಕೆ ಎಡಿಯನ್ನು ಕೊಟ್ಟು ಕಳಿಸ್ತೇನೆಂದು ವಚನವನ್ನು ಕೊಟ್ಟಿರುವನು. ಅದರ ಸಲುವಾಗಿ ಈಗ ನೀವು ನಮ್ಮ ಗುರುನಾಥ ಕಾಶ್ಮೀರಿ ಭವನಿಗೆ ಎಡಿಯನ್ನು ಕೊಟ್ಟು ಬರುವಂತರಾಗಿದೆ. ಸಸ್ಯಮ್ಮ, ಇದರೊಳಗೆ ಮತಾವೇನು ಸ್ವಲ್ಪ ಲಕ್ಷ ಇಟ್ಟು ಕೇಳುವಂತವರಾಗಿದೆ. ಏನಿರೋದು ಚೆನ್ನಾಗಿ ತಿಳಿಸುವಂತರಾಗಿದೆ. ಸಸ್ಯಮ್ಮ, ಗುರುನಾಥ ಖಾಸಗಿ ಭಾವ ನನಗೇನು ಗುರುತಿರೇನು? ನನ್ನ ಪತಿ ಆದ್ಮೇಲೆ ಎಡಿಯನ್ನು ವಯಲಾರನು. ಕೃಷಿಗೆ ಎಡಿಯನ್ನು ಕೊಟ್ಟು ಬಾ ಅಂದರೆ ನನ್ನ ಮಾತಿಗೆ ಭ್ರಷ್ಟವಾಗಿ ಹೋದಳು. ಆಗಲಿ, ಈಗ ನನ್ನ ಹಿರಿಯ ಸೊಸೆನಾದ ಸೇನಾವತಿಗೆ ಕರೆಸಿ ಜಯವಂತಿಗೆ ಕರೆಸಿ ಎಡಿಯನ್ನು ಕೊಟ್ಟು ಕಳಿಸುವನು. ಓಹೋ, ಯಾರಿಲ್ಲಿ? ಏನು ಪರಿಚಾರಕನೇ? ಮಂದಿರದಲ್ಲಿ ನಮ್ಮ ಹಿರಿಯ ಸೊಸೆನಾದ ಜಯವಂತಿ ಇರೋಳು ಅವರಿಗೆ ಬರಮಾಡ್ತು ಅಂತ ಹೇಳಿ.
ಪಾದ ಪೂಜಿಸುವನು. ಸೊಸೆಯಮ್ಮ ನಿಮಗೆ ಜಯವಾಗಲಿ ಮೇಲೆ ಕೇಳುವಂತ ಮಾವಯ್ಯ ಇಷ್ಟು ಆತುರದಿಂದ ನನ್ನ ಪ್ರಚಲನ ಕೊಟ್ಟು ಕರೆಸಿದ ಕಾರಣಗಳು ಚೆನ್ನಾಗಿ ಉಂಟಾಗ್ರಿ. ಅಮ್ಮ ಸುಶಿಯಮ್ಮ ನಿಮಗೆ ಕರೆಸಿಕೊಂಡ ಕಾರಣವೇನೆಂದರೆ ವರ್ತಮಾನ ಹೇಳೋದು ಸ್ವಲ್ಪ ಲಕ್ಷ ಕೇಳುವಂತರಾಗಿರಿ. ಮಾವಯ್ಯ ಚೆನ್ನಾಗಿ ಅಮ್ಮ ಸುಶಿಯಮ್ಮ ನಿನಗೆ ಕರೆಸಿಕೊಂಡ ಕಾರಣವೇನೆಂದರೆ ನಮ್ಮ ಗುರುನಾಥ ಕಾಸಗಿರಿ ಭಾವನಿಗೆ ಎದೆಯನ್ನು ಕೊಟ್ಟು ಬಾ ಅಂತ ಕಳಿಸಿದರೆ ನನ್ನ ಶೈನಾವತಿ ನಮ್ಮ ಮಾತಿಗೆ ಭ್ರಷ್ಟವಾಗಿ ಹೋದಳು. ಈಗ ನೀವು ನಮ್ಮ ಗುರುನಾಥ ಕಾಸಗಿರಿ ಭಾವನಿಗೆ ಎದೆಯನ್ನು ಕೊಟ್ಟು ಬರುವಂತರಾಗ್ರಮ್ಮ. ಮಾವಯ್ಯ ಇದರಲ್ಲಿ ಮತ್ತೆ ಅದೇನಿರೋದು ಚೆನ್ನಾಗಿ ತಿಳಿಸುವಂತರಾಗು. ಏನಿರೋದು ಚೆನ್ನಾಗಿ ತಿಳಿಸುವಂತರಾಗು ಸುಶಮ್ಮ. ಏನಿರೋದು ಚೆನ್ನಾಗಿ ತಿಳಿಸುವಂತರಾಗು. ನೀವು ಹೇಳಿದ ಬೆಳಗ್ಗೆ ನಾನು ಪಂಚಾಮೃತ ಅಡಿಗೆಯನ್ನು ತಯಾರು ಮಾಡಿ ಕಂಚಗಳನ್ನು ಹಚ್ಚಿಕೊಂಡು ಮುತ್ತಿನ ಸಾಲವನ್ನು ಮುಚ್ಚಿಕೊಂಡು ಈ ಎಡಿಯನ್ನು ಒಯ್ದು ಕಾಸಿನ ಭಾವನಿಗೆ ಕೊಟ್ಟು ಬರೋಣ. ನಾನು ಹೋಗೋ ಅಪ್ಪಣೆಯನ್ನು ದಯಪಡಿಸುತ್ತೇನೆ. ಶಶಿಯಮ್ಮ ನಿಮಗೆ ಜಯವಾಗಲಿ, ಹೋಗಿ ಬರುವಂತರಾಗಿರಿ.
ನೀವು? ಓಹೋ, ಏನು ರಾಜ ವಿಷ್ಣು ಸೇನ ರಾಜವನ್ನು ಎನ್ನ ಮಠಕ್ಕೆ ಹಿಡಿಯನ್ನು ಪ್ರತಿಯೊಂದು ವಚನ ಕೊಟ್ಟಿರೋನು. ಇನ್ನುವರೆಗೂ ಬರಲಿಲ್ಲ, ಯಾವ ಸಮಾಚಾರ ತಿಳಿಯಲಿಲ್ಲ. ಬಂದ ನಾನು ಸ್ವಲ್ಪ ಮಠವನ್ನು ಏರಿ ನೋಡೋಣ. ಓಹೋ, ನಾನು ಮಠವನ್ನು ಏರಿದ ಕೂಡಲೇ ರಾಜ ಹರಿಶ್ಚಂದ್ರ ಹೆಡೆದ ದೈವತಿಯೋ ಬಂಗಾರ ಕೂದಲ ರಾಣಿಯೋ ಹೆಣಿಯನ್ನು ತೆಗೆದುಕೊಂಡು ಹೊಂಟಂತೆ ಕಾಣುತ್ತಿರುವರು. ಬರಲಿ ಬರಲಿ, ನನ್ನ ಸಮೀಪಕ್ಕೆ ಬರಲಿ, ಆಮೇಲೆ ನೋಡಿಕೊಳ್ಳುತ್ತೇನೆ. ಅದು ಬಂದ ಅದೇ ಚಪ್ಪಲ್ ಒಳಗೆ ಬರಬೇಕು. ನಮ್ಮ ಮಾವನಾದ ವಿಶ್ವೇಶ್ವರ ರಾಜರು ಹೇಳಿದ ಬೆಳಗ್ಗೆ ಪಂಚಾಮೃತ ಅಡುಗೆಯನ್ನು ಮಾಡಿ ಕಂಚಕಾಸವನ್ನು ಹಿಡಿದುಕೊಂಡು ಮುತ್ತಿನ ಸಾಲವನ್ನು ಮುಚ್ಚಿಕೊಂಡು ಈ ಎಡೆಯನ್ನು ತಂದಿರೋನು ತೆಗೆದುಕೊಳ್ಳುತ್ತಾನಾಗಲಿ. ಅಮ್ಮ ಮಗಳೇ, ನೀನು ಎಡೆಯನ್ನು ತಂದರೆ ಅಮ್ಮ ಮಗಳೇ, ನೀನು ಎಡೆಯನ್ನು ತಂದರೆ ನಿನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಎಡೆಯನ್ನು ಎದುರಿನ ಮರದಲ್ಲಿ ಇಟ್ಟು ನಿಮ್ಮ ಮಂದಿರಕ್ಕೆ ಹೋಗುವಂತಳಮ್ಮ. ಗುರುದೇವ, ನೀವು ಹೇಳಿದ ಬೆಳಗ್ಗೆ ಈ ಎಡೆಯನ್ನು ತೆಗೆದಿರೋನು ಈ ಎಡೆಯನ್ನು ತೆಗೆದುಕೊಳ್ಳುವಂತನಾಗಲಿ. ಗುರುದೇವ, ಈ ಎಡೆಯನ್ನು ಈ ಮಾಡದಲ್ಲಿ ಎದುರಿನ ಮಾಡದಲ್ಲಿ ಇಟ್ಟು ಹೋಗುವೇನು? ಎಲ್ಲೂ ನಿನ್ನ ಸುಂದರಿ ಗುರುದೇವ, ಸ್ಥಿರವಾಗಿ ಮಾಡಿಕೊಳ್ಳು. ನನ್ನ ಸೀರೆ ಸೇರವನ್ನು ಬಿಡುತ್ತಾರೆ.
ಸ್ಥಿರವಾಗಿ ಬೇಡಿಕೊಳ್ಳು ನನ್ನ ತೀರ್ಸೆಲ್ಲವನ್ನೂ ಬಿಡುವಂತೆ ಸುಂದರಿ ನೀನು ಹೇಗೆ ಗೋಳಾಡ್ತಾ ಕೂತಾರೆ ನೀನು ಗೋಳು ಕೇಳೋರು ಇಲ್ಲಿ ಯಾರು ಈ ಗುರುದವರು ಎಷ್ಟು ಮಂದಿ ಕಾಡ್ತಿದ್ರು ಗುರುದವ ತೀರ್ಸೆಲ್ಲವನ್ನೂ ಬಿಡುವಂತನಾಗಿದೆ ಸುಂದರಿ ನೀನು ಹೇಗೆ ಗೋಳಾಡಿದ್ರೆ ಇಲ್ಲಿ ಯಾರು ಕೇಳೋರು ನಮ್ಮ ಮಾವನ ವಿಷ್ಣು ಸರ್ ಹೇಳಿ ಬೆಳೆಸಿದೆ ಪಂಚಾಮೃತ ಅಡುಗೆಯನ್ನು ತಯಾರು ಮಾಡಿ ಕಂಚಕಾಸವನ್ನು ಹಚ್ಚಿಕೊಂಡು ಮುತ್ತಿನ ಶಾಲವನ್ನು ಮುಚ್ಚಿಕೊಂಡು ಎಡೆಯವನು ತಂದೆಯವನು ಎಡೆಯವನು ತಿಳಿದುಕೊಳ್ಳುವಂತನಾಗಿದೆ ನಿಮ್ಮ ತಂದೆಯ ಮೇಲೆ ತಿಳಿದು ಏನ ತೀರ್ಸೆಲ್ಲವನ್ನೂ ಬಿಡುವಂತನಾಗಿದೆ ಸುಂದರಿ ನೀನು ಹೀಗೆ ಗೋಳಾಡ್ತಾ ಕೂತಾರೆ ಇಲ್ಲಿ ಯಾರು ಕೇಳುವರು ಹೇಳಲು ಸ್ವಲ್ಪ ಲಕ್ಷ ಇಟ್ಟು ಕೇಳುವಂತ ಗುರುದೇವ ಹೇಳುವಂತ ಈಗ ನಮ್ಮ ಬಂಗಾರ ಕೊಟ್ಟಕ್ಕೆ ಹೋಗರಿ ನಡೆಯೋತಳಾಗು ಅಯ್ಯಯ್ಯೋ ಶಿವ ಶಿವ ಶಂಕರ ಗುರುದೇವ ಇದರಲ್ಲಿ ಮಾತಾಡುವುದು ಲಕ್ಷಿತ ಅದು ಏನಿರೋದು ಹೇಳುವಂತಳಾಗು
ಕರಬಹುದು ಸುಲಭವಾಗಿ ಬೇಡಿಕೊಳ್ಳುವುದು ಎಂದ ತೀರ್ಚೆಯನ್ನು ಬೃಹತ್ತನಾಗಿ ಲೈ ಸುಂದರಿ ನೀನು ಹೀಗೆ ಓಡಾಡ್ತಾ ಕೂತಾರೆ ನಿನ್ನ ಬಾಳು ಕೆಲವರು ಇಲ್ಲಿ ಯಾರು ಬಗ್ಗಿಯೇ ಹರಿಚಂದ್ರನೇ ಮೈದಾನ ಈ ಗುರುದೇವರು ನನಗೆ ಎಷ್ಟು ಬಂದೆ ಕಾಡ್ತಿರು ಗುರುದೇವ ಕರಬಹುದು ಸ್ಥಿರವಾಗಿ ಬೇಡಿಕೊಳ್ಳುವುದು ಎಂತ ತೀರ್ಚೆಯನ್ನು ಬೃಹತ್ತನಾಗಿ ಲೈ ಸುಂದರಿ ನೀನು ಹೀಗೆ ಓಡಾಡ್ತಾ ಕೂತಾರೆ ನಿನ್ನ ಬಾಳು ಕೆಲವರು ಇಲ್ಲಿ ಯಾರು ಈಗ ನಮ್ಮ ಬಂಗಾರಗರಿ ಪಟ್ಟಣಕ್ಕೆ ಅಯ್ಯಯ್ಯೋ ಶಿವಸ್ವಾಸ್ಯಕ ಪತಿಯೇ ಹರಿಚಂದ್ರನೇ ಮೈದುನದ ಗೋಪಿಚಂದ್ರನೇ ಈ ಗುರುದೇವನು ನನಗೆ ಎಷ್ಟು ಬಂದೆ ಕಾಡ್ತಿರು ಗುರುದೇವ ಕರಬಹುದು ಸ್ಥಿರವಾಗಿ ಬೇಡಿಕೊಳ್ಳುವುದು ನಿಮ್ಮ ತಂದೆಯ ಬೆಳೆಸುವುದು ಎಲ್ಲ ತೀರ್ಥವನ್ನು ಪ್ರೋತ್ಸಾಗಿ ಲೇ ಸುಂದರಿ ಹೀಗೆ ಓಡಾಡ್ತಾ ಕೂತಾರೆ ಇಲ್ಲಿ ನಿನ್ನ ಬಾಳು ಕೆಲವರು ಯಾರು ಇದಲ್ಲದೆ ಮತ್ತೊಂದು ಹೇಳಲು ಸ್ವಲ್ಪ ಲಕ್ಷ ಉಂಟು ಅದನ್ನು ಚೆನ್ನಾಗಿ ದರ್ಶನಾಗಿರಿ ಹಾಗೆ ಸುಂದರಿ ನಿನ್ನ ಬಗ್ಗಿನಾದ ಹರಿಚಂದ್ರು ಹಾಗೆ ನಿನ್ನ ಮೈದನಾದ ಗೋಪಿಚಂದ್ರು ಆ ಚಂಡರ ಸೌರ್ಯವನ್ನು ನನ್ನ ಮುಂದೆ ಏಕೆ ಬರುತ್ತಿದೆಯಾ? ಈ ಸುಮ್ಮನೆ ನನ್ನ ಗುಣ ಸೇನಕ್ಕೆ ಬರುವಂತಳವು ಇಲ್ಲ ಇಲ್ಲ ಗತಿಯನ್ನದು ನೋಡುವಂತಳವು. ಗುರುದೇವ ಇದರೊಳಗೆ ಮಾತಾಡೋದು ಎಷ್ಟಿದ್ದಾಗಿ ಅದು ಏನಿರೋದು ಹೇಳುವಂತಳವು. ಹಾಗೆ ಪತಿರಾಯ ನನಗೆ
ಅಯ್ಯಯ್ಯೋ ಶಿವ ಶಿವ ಪತಿಯೇ ಹರಿಚಂದ್ರರೇ ಮೈದರಾದ ಗೋಪಿಚಂದ್ರರೇ ಈ ದೃಶ್ಯನು ಬಂದು ಯುದ್ಧದಲ್ಲಿ ಅಯ್ಯಯ್ಯೋ ಶಿವ ಶಿವ ಈ ಗುದ್ದವ ಎಷ್ಟು ಬರ್ದೆ ಕಾಟ್ರು ಗುರುದೇವ ನಿನ್ನ ಕರಬಹುದು ಸ್ಥಿರವಾಗಿ ಬೇಡಿಕೊಳ್ಳೋದು ನನ್ನ ಸೀರಿ ಸೇರಿದವನು ಬಿಡುವಂತರಾಗಿ ಸುಂದರಿ ನೀನು ನಿನ್ನ ಪತಿನಾದ ಹರಿಚಂದ್ರ ನಿನ್ನ ಮಗನಾದ ಗೋಪಿಚಂದ್ರ ಆ ಷಂಡರ ಸೌರ್ಯವನ್ನು ನನ್ನ ಮುಂದೆ ಏಕೆ ಹೊಗುತ್ತೀರಿ? ಸುಮ್ಮನೆ ನನ್ನ ಗುಣ ಸೇರಕ್ಕೆ ಬರುವಂತಳಾಗು ಇದರಲ್ಲಿ ಮತ್ತೊಂದು ಹೇಳೋದು ಕೇಳುವಂತಳಾಗು ಚೆನ್ನಾಗಿ ನನ್ನ ನಾಮಕರಣವು ಶ್ರೇಷ್ಠವೆಂದರೆಂದು ಕರೆಯಲಾಗದು. ಆಗಲಿ. ಈಗ ನನ್ನ ಶಿಷ್ಯನಾದ ಕಾಸ್ಕಿರಿ ಭಾವನನು ನನ್ನಲ್ಲಿ 4 ದಿವಸ ಉಳಿದು ಗುರುಬೋಧವನ್ನು ಅಭ್ಯಾಸ ಮಾಡಿ ಹೋಗಿರುವನು. ಇನ್ನುವರೆಗೂ ಬರಲಿಲ್ಲ, ಯಾವ ಸಮಾಚಾರ ಕೇಳಿಲ್ಲ.
ಬಂದಾನು ನಾನು ಸ್ವಲ್ಪ ಮಠವನ್ನು ಏರಿ ನೋಡುವೆನು. ನಾನು ಮಠವನ್ನು ಏರಿ ನೋಡಿದರೆ ಆ ನೀಚ ಕಾಸ್ಕಿರಿಯು ಯಾವ ರಾಜ ಸದ್ಯವಾಗಿ ವ್ಯಾಪರಿಸಿಕೊಂಡು ಹೊಂಟಂತೆ ಕಾಣುತ್ತಿರುವುದು. ಮೂರ್ಖನು. ಬರಲಿ ಸಮೀಪಕ್ಕೆ ಬರಲಿ. ಆ ನನ್ನ ಮಂತ್ರ ಯೋಗದಿಂದ ಆ ಮಠವನ್ನು ಇಲ್ಲೇ ಉಳಿಸಿಕೊಳ್ಳುವೆನು. ಮಂದಿರದಲ್ಲಿ ನಮ್ಮ ತಾಯಿನಾದ ಭವನವತಿಯು ಹಾಗೂ ನಮ್ಮ ಅತ್ತಿಗೆನಾದ ಸೈನವತಿಯು ನನ್ನ ಸಜ್ಜಳಾದ ಜಯವತಿಯು ಕೈಯಲ್ಲಿ ಕಚ್ಚ ಕಳಸ ಹಿಡಿದುಕೊಂಡು ಮುತ್ತಿನ ಸಾಲ ಮುಚ್ಚಿಕೊಂಡು ಈ ಮಾರ್ಗೇಶ್ವರಗುಡಿಗೆ ಬರಮಾಡಿಸುತ್ತಾರಾಗಿರಿ. ಆಗಲೇ ಆಗ್ರಹಿಸಿದೆ. ಹಾಗೇವಾಗಲಿ. ಓಹೋ, ಯಾರಲ್ಲಿ ಏನು ಪರಿಚಾರಕರೇ? ಮಂದಿರದಲ್ಲಿ ನಮ್ಮ ತಾಯಿನಾದ ಭುವನವತಿಯು, ನಮ್ಮ ಅತ್ತಿಗೆನಾದ ಜಯವಂತಿಯು, ನಮ್ಮ ಸತ್ಯಳಾದ ಸೈನಾವತಿಯು ಕೈಯಲ್ಲಿ ಕಂಚ ಕಳಸ ಹಿಡಿದುಕೊಂಡು ಮುತ್ತಿನ ಶಾಲನ್ನು ಮುಚ್ಚಿಕೊಂಡು ಈ ಮಾತೇಶ್ವರ ಗುಡಿಗೆ ಬರಮಾಡಿಸುವಂತರಾಗಿದೆ. ಇದು ಎಂತ ವಿಚಿತ್ರ ಕಾಣಿಸೋದಲ್ಲ? ಹೌದು ಅಣ್ಣ, ಆದ್ರೆ ಬಹಳ ವಿಚಿತ್ರ ಕಾಣುತ್ತಿರುವುದು. ಅಮ್ಮ ಜನನೇ, ಮಂದಿರದಲ್ಲಿ ನೀವು ಕೂಡ ಹಾಗೂ ನಮ್ಮ ಅತ್ತಿಗೆನಾದ ಸೈನವತಿ ಕೂಡ ಹಾಗೂ ನನ್ನ ಸಜ್ಜಳಾದ ಜಯಂತಿ ಕೂಡ ಕೈಯಲ್ಲಿ ಕಚ್ಚ ಕಳಸ ಹಿಡಿದುಕೊಂಡು ಮುತ್ತಿನ ಶಾಲ ಮುಚ್ಚಿಕೊಂಡು ಈ ಮಾರ್ಗೇಶ್ವರ ಗುಡಿಗೆ ಬಂದಿರುವೆ. ನನ್ನ ಸಜ್ಜಳಾದ ಜಯಂತಿಯು ಏಕೆ ಬರಲಿಲ್ಲ? ಅಮ್ಮ ಜನನಿ, ಮಂದಿರದಲ್ಲಿ ನೀವು ಕೂಡ ನಮ್ಮ ಸತಿಯಳಾದ ಸೈನಾವತಿಯು ಕೂಡ ಕೈಯಲ್ಲಿ ಕಂಚ ಕಳಸ ಹಿಡಿದುಕೊಂಡು ಮುತ್ತಿನ ಶಾಲನ್ನು ಮುಚ್ಚಿಕೊಂಡು ಈ ಮಾತೇಶ್ವರ ಗುಡಿಗೆ ಬಂದಿರುವಿರಿ. ನಮ್ಮ ಅತ್ತಿಗೆನಾದ ಜಯವಂತಿಯು ಏಕೆ ಬರಲಿಲ್ಲ ಜನನಿ? ಮಕ್ಕಳೇ, ಅವಳು ಗೋಳು ಏನು ಹೇಳಿ ಎಷ್ಟು ಸಂತೋಷ. ಅಮ್ಮ ಜನನಿ, ಈಗಾದರೆ ನೀವು ನಮ್ಮ ಮಂದಿರಕ್ಕೆ ಹೋಗುವ ಜನನಿ, ಹಾಗಾದರೆ ನೀವು ನಮ್ಮ ಮಂದಿರಕ್ಕೆ ಹೋಗುವಂತಳಾಗು. ಹಾಗೆ ಮಕ್ಕಳೇ, ಏನು ಪರಿಚಾರಕರೇ? ಮಂದಿರದಲ್ಲಿ ನಮ್ಮ ಜನಕರಿರೋರು ಬರಮಾಡಿಸುತ್ತಾರೆ. ನಮ್ಮ ಜನಕರೇ, ನಿಮ್ಮ ಪಾದಕ್ಕೆ ವಂದಿಸುವೆ. ಜಯವಾಗಲಿ ಮೇಲೆ ಕೇಳುವಂತರಾಗಿದೆ. ಜನಕರೇ, ಏನು ಜನಕರೇ? ಮಂದಿರದಲ್ಲಿ ನಮ್ಮ
ತಾಯಿನಾದ ಭವನವತಿಯು ಹಾಗೂ ನಮ್ಮ ಅತ್ತಿಗೆನಾದ ಸೈನವತಿಯು ನನ್ನ ಸತ್ಯಳಾದ ಜಯವಂತಿಯು ಕೈಯೆಲ್ಲ ಕಂಚ ಕಸ ಹಿಡಿದುಕೊಂಡು ಮುತ್ತಿನ ಸಾಲ ಮುಚ್ಚಿಕೊಂಡು ಈ ಮಾರ್ಗೇಶ್ವರ ಗುಡಿಗೆ ಬಂದಿರುವರು. ನನ್ನ ಸತ್ಯಳಾದ ಜಯವಂತಿಯು ಏಕೆ ಬರಲಿಲ್ಲ? ಜನಕರೇ, ಮಂದಿರದಲ್ಲಿ ನಮ್ಮ ತಾಯಿನಾದ ಭುವನವತಿಯು ನನ್ನ ಸತಿಯಳಾದ ಸೈನವತಿಯು ಕೈಯಲ್ಲಿ ಕಂಚ ಕಳಸ ಹಿಡಿದುಕೊಂಡು ಮುತ್ತಿನ ಶಾಲನ್ನು ಮುಚ್ಚಿಕೊಂಡು ಈ ಮಾತೇಶ್ವರ ಗುಡಿಗೆ ಬಂದಿರುವರು. ನಮ್ಮ ಅತ್ತಿಗೆನಾದ ಜಯವಂತಿಯು ಏಕೆ ಬರಲಿಲ್ಲ? ಜನಕರೇ, ಮಕ್ಕಳೇ, ಜಯವಂತಿ ವಾಕ್ಯವನ್ನು ಏನು ಹೇಳಲಿ? ಹೇಳಬೇಕಾದ್ರೆ ಅತಿ ಸಂಕಷ್ಟವನ್ನು. ಜನಕರೇ, ಅದು ಏನಾಗಿರುವುದು ಚೆನ್ನಾಗಿ ತಿಳಿಸುವಂತರಾಗಿ. ಜನಕರೇ, ಅದು ಏನಾಗಿರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ. ಜನಕರೇ, ಅದು ಏನಾಗಿರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ. ಜನಕರೇ, ಅದು ಏನು ವರ್ತಮಾನ ಇರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ. ಜನಕರೇ, ಏನಾಗಿರುವುದು ಚೆನ್ನಾಗಿ ಹೇಳುವಂತರಾಗಿರಿ. ಜನಕರೇ, ಅದು ಏನು ವರ್ತಮಾನ ಇರುವುದು ಚೆನ್ನಾಗಿ ಹೇಳುವಂತರಾಗಿರಿ. ಜನಕರೇ, ಅದು ಏನು ವರ್ತಮಾನ ಇರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ. ಮಕ್ಕಳೇ, ಜಯವಂತಿ ವಾಕ್ಯವು ಏನು ಹೇಳಲಿ? ಹೇಳಬೇಕಾದ್ರೆ ಅತಿ ಸಂಕಷ್ಟವನ್ನು ಬರುವುದು. ಜನಕರೇ, ಅದು ಏನಾಗಿರುವುದು ಚೆನ್ನಾಗಿ ಹೇಳುವಂತರಾಗಿರಿ. ಮಕ್ಕಳೇ, ಅದು ಏನಾಗಿರುವುದಂದರೆ ಆ ನೀಚ ಕಾಶ್ಗಿರಿ ಭಾವನಿಗೆ ಎಡಿಯನ್ನು ಕೊಟ್ಟು ಬರೋದಕ್ಕೆ ಕಳಿಸಿರುವನು. ಆ ನೀಚ ಕಾಶ್ಗಿರಿ ಭಾವನು ನಮ್ಮ ಸ್ವಚ್ಛನಾದ ಜಯವಂತಿಗೆ ಅಪಹರಿಸಿಕೊಂಡು ಹೋದರು. ಜನಕರೇ, ಎಂತ ಘಾತ ಮಾಡಿರಿ, ಎಂತ ಮೋಸ ಮಾಡಿರಿ. ಇದರಲ್ಲದೆ ಮತ್ತೊಂದು ಹೇಳೋದು ಜನಕರೇ, ಎಂತ ಘಾತ ಮಾಡಿರುವಿರಿ, ಎಂತ ಮೋಸ ಮಾಡಿರುವಿರಿ. ಇದರಲ್ಲೇ ಮತ್ತೊಂದು ಹೇಳುವಂತರಾಗಿರಿ. ನೀವು ಮಂದಿರದಲ್ಲಿ ಕೂಡ ಕಾರಣ ಏನಾಗಿರುವುದು? ಜನಕರೇ, ಇಲ್ಲಿ ಹೊರಟು ಹೋಗುವಂತ ಜನಕರೇ, ಎಂತ ಘಾತ ಮಾಡಿರುವಿರಿ, ಎಂತ
ಎಂತ ಮೋಸ ಮಾಡಿದಿರಿ. ನಮ್ಮ ಅತ್ತಿಗೆನಾದ ಜಯವಂತಿ ಕೈಯಲ್ಲಿ ಎಡಿವನ್ನು ಕೊಟ್ಟು ಕಳಿಸಿ ನೀವು ಮಂದಿರದಲ್ಲಿ ಕೂಡುವ ಕಾರಣ ಏನಿರುವುದು? ಇಲ್ಲಿಂದ ಹೊರಟು ಹೋಗುವ ಮೂರ್ಖನೇ. ಮಕ್ಕಳೇ, ನನಗೆ ನನ್ನ ಕಡೆ ಸರ್ವತಕ್ಕ ತಪ್ಪಾಗಿರುವುದು ಇನ್ನೊಂದು ಸರಿ ಮಾಡುವಂತರಾಗಿ ಇಲ್ಲಿಂದು ಹೊರಟು ಹೊರಟು ಹೋಗುವಂತರಾಗಿದೆ. ಹೀಗೆ ರೋದನೆ ಮಾಡುತ್ತಾ ಕುಳಿತರೆ ಕೇಳುವರು ಯಾರು? ನಮ್ಮ ಗೋಳು. ಬಂದಿದ್ದು ಬರಲಿ, ಸದ್ಗುರುವಿನ ದಯವಿರಲಿ. ಇದರಲ್ಲದೆ ಮತ್ತಾದರೂ ಹೇಳಿದ್ರು ಸ್ವಲ್ಪ ಲಕ್ಷ ಬಿಟ್ಟು ಕೇಳುವಂತರಾಗಿ. ಹೀಗೆ ರೋದನೆ ಮಾಡುತ್ತಾ ಕುಳಿತರೆ ಕೇಳುವರು ಯಾರು? ನಮ್ಮ ಗೋಳು. ಬಂದಿದ್ದು ಬರಲಿ, ಸದ್ಗುರುವಿನ ದೇವರಲ್ಲಿ. ನಮ್ಮ ಅತ್ತಿಗೆ ನನ್ನ ಜಯವಂತಿಗೆ ಏನೂ ಆಗಲಿಕ್ಕಿಲ್ಲ. ಇದರಲ್ಲದೆ ಮತ್ತೊಂದು ಏನಿರುವ ಚೆನ್ನಾಗಿ ಹೇಳುವಂತರಾಗಿ. ನನ್ನ ಸಜ್ಜಳಾದ ಜಯಂತಿಯು ದಾವಲ್ಲಿ ಸಿಗೋಳಪ್ಪ. ನನ್ನ ಸಜ್ಜಳಾದ ಜಯಂತಿ ಸೋದರಿಕೆ ಹೋಗಲಿ, ನಡೆಯುತ್ತಾರಾಗಿರಿ. ಏನು ಅಣ್ಣ ಆಗದೇನೆ, ನಿಮ್ಮ ಕೋಪವನ್ನು ಸ್ವಲ್ಪ ಸಹಿಸುವಂತರಾಗಿರಿ. ಮಂದಿರದಲ್ಲಿ ನನ್ನ ಸತಿಯಳಾದ ಸೈನಾವತಿ ಇರುವಳು, ಅವಳಿಗೆ ಕರೆಸಿ ಈ ವರ್ತಮಾನ ತಿಳಿಸುವೆನು. ಹಾಗಾದರೆ ಕರೆಸಿ ವಿಚಾರ ಮಾಡುವಂತರಾಗಿ. ಅಣ್ಣ ಆಗದೇನೆ, ಹಾಗೆವಾಗಲಿ. ಓಹೋ, ಯಾರಲ್ಲಿ? ಏನು ಪರಿಚಾರಕನೇ? ಮಂದಿರದಲ್ಲಿ ನನ್ನ ಸತಿಯಳಾದ ಸೈನಾವತಿ ಇರುವಳು, ಅವಳಿಗೆ ಕರೆಸಿ ಅವರಿಗೆ ಪ್ರಮಾಣಿಸುವಂತರಾಗಿರಿ.
ನಿಮ್ಮ ಪಾದಕ್ಕೆ ಪ್ರಾಣಸಖಿ ನಿಮಗೆ ಜಯವಾಗಲಿ ಮೇಲೇಳುವಂತರಾಗಿರಿ. ಬಾಳಕಾಂತ ಹಾ. ಇಷ್ಟು ಆತನಿಂದ ಪರಿಚಾರಕನ ಕೊಟ್ಟು ಕಳಿಸಿದ ಕಾರಣ ಏನಿರೋದು ಎನ್ನ ಮುಂದೆ ಚೆನ್ನಾಗಿ ಸ್ವಸ್ಥವರಾಗಿ ಪ್ರಾಣಸಖಿ ನಿಮಗೆ ಕರೆಸಿಕೊಂಡ ಕಾರಣವೇನೆಂದರೆ ಈಗ ನಾನು ನಮ್ಮ ಅಣ್ಣನು ಕೂಡಿಕೊಂಡು ನಮ್ಮ ಅತ್ತಿಗೆನಾದ ಜಯವಂತಿ ಸೋದನಕ್ಕೆ ಹೋಗುತ್ತಿರುವಿರು. ನೀವು ಮಂದಿರದಲ್ಲಿ ಸುಖವಾಗಿ ಇರುವಂತರಾಗು. ಬಾಳಕಾಂತ ಹಾ. ಈಗ ನಾನು 3 ತಿಂಗಳ ಗರ್ಭಿಣಿಯಾಗಿರೋನು. ನನ್ನ ಸಂರಕ್ಷಣೆ ಯಾರು ಮಾಡೋ ಬಾಳಕಾಂತ? ಪ್ರಾಣಸಖಿ ನೀವು 3 ತಿಂಗಳ ಗರ್ಭಿಣಿ ಇದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಗಲಿ ನಿಮ್ಮ ಕೈಯಲ್ಲಿ ದಾಸಮ್ಮನನ್ನು ಕೊಟ್ಟು ನಾವು ನಮ್ಮ ಅತ್ತಿಗೆನಾದ ಜಯವಂತಿ ಸೋದನಕ್ಕೆ ಹೋಗುತ್ತೇವೆ. ಬಾಳಕಾಂತ ಹಾಗಾದ್ರೆ ದಾಟೆ ಮೇಲೆ ತರಿಸಿಕೊಂಡು ಏನಂತೆ ಪ್ರಾಣಸಖಿ ಹಾಗೆ ಹೋಗಲಿ. ಓಹೋ ಯಾರಲ್ಲಿ ಏನು ಪರಿಚಾರಕನೇ, ಮಂದಿರದಲ್ಲಿ ನಮ್ಮ ಪ್ರೇಮನಾದ ದಾಸಮ್ಮನಿರುವರು, ಅವರಿಗೆ ಬರಮಾಡಿಸುವಂತರಾಗಿದೆ. ದಾಸಮ್ಮ ನಿಮಗೆ ಕರೆಸಿದ ವರ್ತಮಾನ ಹೇಳುವುದು ಕೇಳುವಂತರಾಗು. ಕರೆಸಿದ ವರ್ತಮಾನ ಹೇಳುವುದು ಕೇಳುವಂತರಾಗು. ಕೇಳುವಂತರಾಗು. ಅಮ್ಮ ದಾಸಮ್ಮ ನಿಮಗೆ ಕರೆಸಿದ ವರ್ತಮಾನ ಹೇಳುವುದು ಕೇಳುವಂತರಾಗು. ತಮ್ಮ ಪಾದಕ್ಕೆ ವಂದಿಸುವ ಅಮ್ಮ ದಾಸಮ್ಮ ನಿಮಗೆ ಜಯವಾಗಲಿ ಮೇಲೇಳುವಂತರಾಗಿರಿ. ಮಾರದೆ ನನ್ನನ್ನು ಆತುರಲ್ಲಿದ್ದ ಪರಿಚಾಲಕನನ್ನು ಕೊಟ್ಟು ಕರೆಸಿದ ಕಾರಣವೇನಿರುವುದು ಚೆನ್ನಾಗಿ ಹೇಳಲಾಗಿದೆ. ಅಮ್ಮ ದಾಸಮ್ಮ ನಿಮಗೆ ಕರೆಸಿಕೊಂಡ ಕಾರಣವೇನೆಂದರೆ ನಮ್ಮ ಮನೆಯಲ್ಲಿ ನನ್ನ ಸತಿಯಳಾದ ಸೈನಾವತಿಯು 3 ತಿಂಗಳ ಗರ್ಭಿಣಿ ಇರುವಳು. ಅದರ ಸಲುವಾಗಿ ಅವಳ ಸಂರಕ್ಷಣೆಯನ್ನು ಮಾಡುವ ಸಲುವಾಗಿ ಕರೆಸಿದಳು ದಾಸಮ್ಮ. ಆಗಲ್ರಿ ಅಪ್ಪ. ಅದರ ಸಲುವಾಗಿ ನಮ್ಮ ಸತಿಯಳಾದ ಸೈನಾವತಿಯ ಸಂರಕ್ಷಣವನ್ನು ಸರಿಯಾಗಿ ಮಾಡುವಂತಳಾಗು. ಆಗಲ್ರಿ ಅಪ್ಪ. ನಿಮ್ಮ ಸಂರಕ್ಷಣವನ್ನು ನಾನೇ ಮಾಡುತ್ತಿರುವೆನು. ಸತಿಯೇ ಸೈನಾವತಿ ನಿಮ್ಮ ಕೈಯಲ್ಲಿ ದಾಸಮ್ಮನನ್ನು ಕೊಟ್ಟಿರುವೆನು. ನೀವು ಸಂರಕ್ಷಣವನ್ನು ಸರಿಯಾಗಿ ಮಾಡಿಕೊಳ್ಳುವಂತಳಾಗು. ಹಾಗೆ ಹೋಗಲಿ ಬಾಳಕಾಂತ, ಹಾಗೆ ಹೋಗಲಿ. ಈಗ ನಮ್ಮ ಮಂದಿರಕ್ಕೆ ಹೋಗಿ ನಡೆಯುವಂತವರಾಗಲಿ. ನಮ್ಮ ಸತ್ಯವಾದ ಜಯಂತಿ ಸೋದರಕ್ಕೆ ಹೋಗಲಿ ನಡೆಯುವಂತರಾಗಿರಿ. ಅಣ್ಣ ಆಗಲಿ ಹಾಗೆ ಹೋಗಲಿ ನಡೆಯುವಂತರಾಗಿರಿ. ನಮ್ಮ ಅತ್ತಿಗೆನಾದ ಜಯವಂತಿ ಸೋದನಕ್ಕೆ ಬರದಿಂದ ಹೋಗಲಿ ನಡೆಯುವಂತರಾಗಿರಿ. ಇದರಲ್ಲದೆ ಮತ್ತಾದ್ರೆ ಹೇಳಿದ್ರೆ ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳುವಂತರಾಗಿರಿ. ಏನಿರೋದು ಚೆನ್ನಾಗಿ ಕೇಳುವಂತರಾಗಿರಿ.
ಅಮ್ಮ ಲಚ್ಚಮ್ಮ ಹೇಳ್ರಿ ಅವ್ವ. ನನ್ನ ಕಂಕನು ಬಾಳಾಗಿ ಜೋರಾಗಿ ಹೊಡ್ತೇವೆ ನೋಡಮ್ಮ. ಅಯ್ಯೋ ಚಚ್ಚಿನ ಬಾಂತಾನೆ ಮಗ ಕೈ ಕಾಲು ಐತವ ಸ್ವಲ್ಪ ತಗೊಳ್ಬೇಕವ ತಗೊಳ್ಬೇಕು. ತುಂಬಾ ಬಾಳ್ತ ನಾನೇ ಮಾಡ್ತೀನಿ. ಅಮ್ಮ ಲಚ್ಚಮ್ಮ ನನ್ನ ಕೈಕಾಲನ್ನು ಬಾಳಾಗಿ ಜೋರಾಗಿ ಅಲ್ಲ ಬಾಂತಲ್ಲಿ ಹೇಳೋದ್ರ ಸರಿಯಲ್ಲ ಪದವಿ ಕರ್ಕಳ ಏನಾರು ಒಂದಟ್ಟಾರ ಕಲ್ಸಿ ಕರ್ಕಳ ಮತ್ ನೋಡ ಮತ್ ಹಳ್ಳ